ಆಯ್ತಲ್ಲ ಗೈಸ್, ಕಾಲನ್ನ ಆ ಕಡೆಯಿಂದ ಈ ಕಡೆಗೆ ತಿರ್ಗ್ಸೋಕ್ಕಾಯ್ತಲ್ಲ ಕಾಲನ್ನ. ಸೊ ಅಲ್ಲ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ದಿಸ್ ಈಸ್ ಮೈ ಸೆಕೆಂಡ್ ವೀಡಿಯೋ ಆಫ್ ಇನ್ ಯೂಟ್ಯೂಬು. ಇವತ್ತೇನಪ್ಪ ವೀಡಿಯೋ ಅಂದರೆ, ಒಂದು ನಮ್ಮೂರಲ್ಲಿ ಇನ್ಸಿಡೆಂಟ್ ಆಗಿರೋದು ಹಾರರ್ ವೀಡಿಯೋ ಇದು. ಆ್ಯಕ್ಚುಲಿ ನಾನು 7th ಇದ್ದಾಗ ನಡೆದಿರೋದು ನಮ್ಮೂರಲ್ಲಿ. ನಾನು ನಮ್ಮಮ್ಮ ಏನು ಸಮ್ಮರ್ ಹಾಲಿಡೇಸ್ಗಂತ ಹೋದಾಗ, ಸ್ಕೂಲ್ ರಜೆ ಇದ್ದಾಗ, ಇವಾಗ ಕತೆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ, ಹೆಂಗೆ ಬರುತ್ತೆ ಆ ದೇವ್ರ ಹಣೆಗೂ ನನಗಂತೂ ಗೊತ್ತಿಲ್ಲ. ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ನೈಟ್ ವೀಡಿಯೋ ಆಗಿರೋದ್ರಿಂದ ಫೋನ್ ಒಂದು ಸ್ವಲ್ಪ ಡೈರೆಕ್ಷನ್ ಒಂಚೂರು ಕ್ರಾಸ್ ಇದ್ದರೆ ಕ್ಷಮಿಸಬೇಕು ಗೈಸ್. ಯು ಹ್ಯಾವ್ ಟು ಫರ್ಗೆಟ್ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋದಾ? ಬನ್ನಿ. ಗೈಸ್, ಅವತ್ತು ಆ್ಯಕ್ಚುಲಿ ಮಾರ್ಚ್ 10th 2016 ಏನೋ. ಆವತ್ತಿನ ದಿವಸ ನಾವು ಊರಲ್ಲಿದ್ವಿ. ಅವತ್ತಿದ್ದಾಗ ನಾವು ಅದೇ ಜಾತ್ರೆ, ಊರಲ್ಲಿ ಮಾರಿ ಹಬ್ಬ ಜಾತ್ರೆ ಅಂತ ಬರುತ್ತಲ್ವ, ಆ ಥರ ನಮ್ಮೂರಲ್ಲೂ ಇತ್ತು ಜಾತ್ರೆ. ಹಾಗೆ ನಮ್ಮ ಅಜ್ಜಿ ಕರೆದಿದ್ರು ಊರಿಗೆ ಬನ್ನಿ ಅಂತ. ಹೋಗಿದ್ವಿ ನಾನು ನಮ್ಮಮ್ಮ. ಹೋದಾಗ ಎಲ್ಲ ನಾರ್ಮಲೇ ಇತ್ತು, ಆಲ್ಮೋಸ್ಟ್ ಎಲ್ಲ ನಾರ್ಮಲ್ಲೇ. ಹೆಂಗೆ ಅಂದರೆ ಅದೇ ಜಾತ್ರೆ, ಅದೇ ಪೂಜೆ ಗೀಜೆ ಮಾಡಿಸ್ಕೊಂಡು ಮರಿ ಹೊಡೆದು ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ವಿ. ಮಲಗಿದಾಗ ಏನೂ ಇರಲಿಲ್ಲ ಅವತ್ತು. ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಅವ್ರವ್ರಿಗೆ ಎಲ್ಲ ಜಾತ್ರೆ ಮುಗೀತಲ್ಲ, ಅವ್ರವ್ರ ಕೆಲಸಕ್ಕೆ ಅಂತ ಅವ್ರವ್ರು ಹೋದರು. ಕೆಲಸ ಮಾಡೋಕ್ಕೆ ಅಂತ ಅವ್ರವ್ರ ಪಾಡಿಗೆ ಅವ್ರವ್ರು ಕೆಲ್ಸಕ್ಕೆ ಹೋದರು ಗೈಸ್. ಊರಿಂದ ಬಂದಿದ್ದರು, ಒಂದು ಸ್ವಲ್ಪ ಜನ ಊರಿಗೂ ಹೋದರು. ನಾವು ಅಲ್ಲೇ ಇದ್ವಿ ಒಂದು ಮಂತು. ಅಲ್ಲೇ ಇದ್ದಾಗ ನಮ್ಮ ಆಂಟಿ ಇದ್ದಾರೆ. ಅವ್ರು ಏನು ಮಾಡೋರೆ, ನಮ್ಮ ಮಾವ ತಂದಿತ್ತು ಡ್ರಿಂಕ್ಸ್ನ ಕುಡಿದ್ಬಿಟ್ಟವ್ರೆ. ಕುಡ್ದು ಅದು ಯಾರು ಕೊಡಿಸಿದ್ರೋ ಗೊತ್ತಿಲ್ಲ, ನಮ್ಮ ಅಜ್ಜಿ ಕೊಡಿಸಿರ್ಬೇಕು ಅಂತ ನಾವು ಅಂತ ತಿಳ್ಕೊಂಡಿದ್ವಿ. ಬಟ್ ಅದು ನೋಡಿದ್ರೆ ಅವರೇ ತಗೊಂಡು ಕುಡ್ಕೊಬಿಟ್ಟಿರೋದು. ಅದಕ್ಕೆ ತಕ್ಕಪ್ಪ ಸ್ಟಾರ್ಟ್ ಆಯಿತು. ಒಂದು 12 ಗಂಟೆಗೆ ನಾವು ಮಧ್ಯಾಹ್ನ 12 ಗಂಟೆ, ಕರೆಕ್ಟ್ 12 ಗಂಟೆಗೆ. ಅಷ್ಟೊಂದು ಗ್ಯಾಪ್ನ ಇಲ್ಲ, ಆಜು ಬಾಜು ಇರ್ಬೋದು ಗೈಸ್. ಅದು ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ ನನಗೂ ಎಷ್ಟು ಗಂಟೆಗೆ ಆಗಿತ್ತು ಅಂತ. ಒಟ್ನಲ್ಲಿ ನಾನು ಆವಾಗ ಇನ್ನೂ ಚಿಕ್ಕವನು. ಯಾವ ಥರ ಒಂದು ಅದೇ 7th ಸ್ಟ್ಯಾಂಡರ್ಡ್ ಅಂದರೆ ಒಂದು ಅಟ್ ಏಜ್ 14 or 12 ಇರ್ಬೋದು ಗೈಸ್. ಅಂದಾಜು ಲೆಕ್ಕ ಹಾಕೊಳ್ಳಿ ನೀವೇ. ಹೋದಾಗ ಅದು ಏನೋ ಮೈ ಮೇಲೆ ಬಂದ ತಕ್ಷಣ ಅವರು ನಮ್ಮ ದೊಡ್ಡಮ್ಮ ಆಲ್ರೆಡಿ ನಾನು ಚಿಕ್ಕವನಿದ್ದಾಗಲೇ ತೀರ್ಕೊಂಡಿದ್ರು. ಅವ್ರ ಮಕ್ಕಳು ಇದ್ದರು ಇಬ್ಬರು. ನನಗೆ ದೊಡ್ಡಣ್ಣ, ಇನ್ನೊಂದು ದೊಡ್ಡಣ್ಣ ಇದ್ದರು. ಆ 2ನೇ ದೊಡ್ಡಣ್ಣಂಗೆ ಅವರು ಕೆಟ್ಟ ಅವನ ಅಮ್ಮ ಸುದ್ದಿಗೆಲ್ಲ ಬೈದ್ಕೊಂಡು ಅಟ್ಟಾಡ್ಸಿದ್ರು ಮನೆಯೆಲ್ಲ. ಅದಕ್ಕೆ ನಾವು ಇದ್ಯಾಕೆ ಹಿಂಗೆ ಅಟ್ಟಾಡ್ಸೋರೆ ಅಂತ ನಾವು ನೋಡಿದ್ವಿ. ಅಲ್ಲಿ ನೋಡಿದ್ರೆ ಸ್ಟಾರ್ಟ್ ಆಯಿತು ಗೈಸ್. ಮಾಮೂಲಿ ಕೂದಲೆಲ್ಲ ಮುಟ್ಕೊಂಡು ಡ್ಯಾನ್ಸ್ ಆಡೋದು, ಅದು ಇದು ಅಂತ ಹೆಂಗೆಂಗೋ ಹೇಳ್ಕೊಂಡು ಏನೇನೋ ಹೇಳ್ತವ್ರೆ ನನಗೆ. ಅವ್ರು ಮೋಸ ಮಾಡಿಬಿಟ್ಟವ್ರೆ, ಇವ್ರ ಮನೇಲಿ ಮೋಸ ಆಗೈತೆ, ಅವ್ರಿಗೆ ನನಗೆ ನ್ಯಾಯ ಕೊಡಿಸಿ ನೀವು ಅಂದ್ಕೊಂಡು. ಆ ಥರ ಎಲ್ಲ ಆದೋದಾಗ ನಮ್ಮ ಮಾವನ ಕರೆಸ್ತೀವಿ ಏನೋ ಕೆಲಸದಿಂದ. ಅವತ್ತೇನು ಅಂದರೆ ನಮ್ಮ ಮಾವನಿಗೆ ಯಾರೋ ತಂದು ಗಾಡೀಲಿ ಗುದ್ರಿಸ್ಬಿಟ್ಟು ಕೋರ್ಟಲ್ಲಿ ಕೇಸ್ ಆಗೋಗಿತ್ತು ಅವತ್ತಿನ ದಿವಸನೇ. ಆ ಟೈಮಲ್ಲೇ ಆಗಿತ್ತು, ಅದು ಬೇರೆ ಟೈಮಲ್ಲಲ್ಲ. ಸರಿ ಆಯಿತು ಅಂದ್ಬಿಟ್ಟು ಕರೆಸಿದಾಗ ಅವ್ರು ಬರೋದು ಲೇಟಾಗೋಯ್ತು. ಅಂದರೆ ಅವರು 1 hour 2 hour ಅಲ್ಲಿವರೆಗೂ ಫುಲ್ಲು ಸುಸ್ತಾಗಿ ಚಾಪೆ ಮೇಲೆಲ್ಲ ಇದು ಮಾಡಿ ಏನೇನೋ ಹೇಳಿ. ನಾವು ಅವಾಗ ಅವ್ರಿಗೆ ಒಬ್ಬ ಚಿಕ್ಕ ಮಗ ಇದ್ದ. ಎಷ್ಟು ಅಂದರೆ ಒಂದು ವರ್ಷ ಆಗಿರ್ಬೋದು ಅಷ್ಟೇ ಮಗನಿಗೆ. ಆರಾಮಾಗೆ ಇದ್ದು ಆಟಾಡ್ಕೊಂಡು ಆ ಥರ ಆದಾಗ ಅವನಿಗೆ ಭಯ ಆಗೋಯ್ತು. ಅದಕ್ಕೆ ನಾನು ನಮ್ಮ 2 ಅಣ್ಣಂದಿರು ಅವನ ರೂಮಲ್ಲಿ ಕರ್ಕೊಂಡು ಹೋಗಿ ಇರಿಸ್ಕೊಂಡಿದ್ವಿ.
ಆದರೆ ಮಧ್ಯದಲ್ಲಿ ಆಗಾಗ ನಾನು ಬಂದು ಹೋಗ್ತಾ ಇದ್ದೇನ, ಆವಾಗ ಏನೇನೋ ಸಮಥಿಂಗ್ ನೆಗೆಟಿವ್ ಆಗಿ ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಆ ಥರ ಹೇಳ್ತಾಯಿದ್ದದು. ನಾನು ಇದ್ಯಾರಿದು ಈ ಥರ ಎಲ್ಲ ಮಾಡ್ತಾಯಿದ್ದೆ, ಏನು ರಿಯಲ್ಲಾ ಫೇಕಾ ಅಂತ ನನಗೊಂದು, ಏನು ಎಣ್ಣೆ ಏಟಿಗೆ ಈ ಥರ ಮಾತಾಡ್ತವ್ರ ಅಥವಾ ಏನು ರಿಯಲ್ಲ ಇದು ಅಂತ ನಾವು ನೋಡಿದ್ರೆ ಅದು ರಿಯಲ್ಲು. ಅದಕ್ಕೆ ಅದು ಏನು ಅದೇ ಒಂದು 3 o'clock ಗಂಟ ಇದು ಪ್ರೋಗ್ರಾಮ್ ನಡೀತೆ ಗೈಸ್. ಡ್ಯಾನ್ಸ್ ಎಲ್ಲ ಆಡೋದು, ಅದು ಇದು ಎಲ್ಲ ಮಾಡೋದು. ಆಮೇಲೆ ನಮ್ಮ ದೊಡ್ಡಮ್ಮ ಹಿಂಸೆ ಕೊಡೋದು ಬಂದು, ಅದೇ ಇಬ್ಬರು ಅಣ್ಣಂದಿರ ಅಮ್ಮನೇ ಬಂದು ಅವ್ರ ಅಮ್ಮಂಗೆ ಕಾಟ ಕೊಡೋದು, ಅಂದರೆ ನಮ್ಮ ಅಜ್ಜಿಗೆ. ಈ ಥರ ಎಲ್ಲ ನಡೀತಾಯಿತ್ತು ನಮ್ಮೂರಲ್ಲಿ. ಆದರೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಫುಲ್ಲು ಪಾಳು ಬಿದ್ದಿರೋ ಮನೆ. ಪಾಳು ಬಿದ್ದಿರೋ ಮನೆ ಇಲ್ಲ, ಜಾಗ ಫುಲ್ಲು ಗ್ರೌಂಡು, ದೊಡ್ಡ ಕಾಡು ಇದ್ದಂಗೆ. ಆ ಕಡೆಯಿಂದ ವ್ಯೂ ನೋಡಿದ್ರೆ ನೀವು ಕಾಡು ಸೇಮ್ ಕಾಡು ನೋಡ್ದಂಗೆ ನೀವು. ಅಲ್ಲೆಲ್ಲ ಚಿರತೆ ಬಂದಿತ್ತು ಅಂತ ಒಂದು ನ್ಯೂಸು ಇತ್ತು, ಆದರೆ ಯಾವ ಊರಂತ ಹೇಳೋಲ್ಲ. ಮೈಸೂರಿಂದ ಒಂದು ಅಂದಾಜು ಒಂದು 50 kilometers ಇರ್ಬೋದು ಗೈಸ್ ಅದು ಊರು. ಹಂಗೆ ಹೋಯ್ತಾ ಒಂದು 3 o'clock ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಮಾಮನೂ ಬರ್ತದೆ ಅದೇನು ಕೋರ್ಟಿಂದ ಮುಗಿಸ್ಕೊಂಡು ಬಂದಾಗ. ಏನಿದು ಎಲ್ಲಿಗೆ ಸಾರಿ ಏನಿದು ಹೆಂಗೆಂಗೋ ಆಡ್ತಾವಳಲ್ಲ ಅಂತ ಹೇಳಿ ಚೆಕ್ ಮಾಡಿದಾಗ ಅವ್ರು ಹೇಳಿದ್ದು ಒಂದೇ, ದೆವ್ವ ಮೆಟ್ಕೊಂಡಿದೆ ಅಂತ. ಇವರು ನಮ್ಮ ಮಾವ ಆವತ್ತನೇ ಮದುವೆ ಆಗಿದ್ದರು. ಆ ಘಟನೆ ಆಗಿ ನಮ್ಮ ಮಾವ ಒಂದು 6 ತಿಂಗಳಿಗೆ ಮದುವೆ ಆಗೋದು. ನಮ್ಮ ಮಾವನಿಗೆ ಮಾವ ಅಂದರೆ ನಾವು 10 ಕೊಡೋ ಮಾವ. ನಮ್ಮ ಅಮ್ಮನ ತಮ್ಮಂಗೆ ನಾನು ಮಾಮ ಅಂತ ಕರೆಯಬಲ್ಲು, ಮಾವ ಅಂತ ಕರಿತೀನಿ ಅಷ್ಟೇ. ಆ ಥರ ಹೇಳಿದಾಗ ಒಬ್ಬರು ಅವರ ಹೆಂಡ್ತಿಗೆ ಅವ್ರ ತಂಗಿ ಮೇಲೆ ದೇವ್ರು ಬರೋದೊಂದು ಇರುತ್ತೆ ಗೈಸ್. ದೇವ್ರು ಬರುತ್ತೆ ಆಶ್ರಮದಿಂದ. ಒಬ್ಬರು ಗುರೂಜಿ ಕಾಲ್ ಮಾಡಿದ್ರೆ ದೇವ್ರು ಬರುತ್ತೆ ಅವ್ರ ಮೈ ಮೇಲೆ. ಅದು ಆ ಥರ ಒಂದು ಇತ್ತಲ್ಲ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದ್ವಿ. ಆಗಿದ ತಕ್ಷಣ ನಮ್ಮ ಮಾವ ಮನೆಗೆ ಬಂದಾಗ ಕೇಳಿದಾಗ, ಹೌದು ಇಷ್ಟು ಗಂಟೆಯಲ್ಲಿ ಒಂದು ದೆವ್ವ ಹೆಣ್ಣು ದೆವ್ವ ಮೈ ಮೇಲೆ ಬಂದು ಹೋಗಿದೆ, ಇದಕ್ಕೆ ಒಂದು ಪರಿಹಾರ ಹುಡುಕಬೇಕು, ಇಲ್ಲಾಂದರೆ ಅವಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದ್ರ ಮಾರನೆಗೆ ನಾವು ಅದೇ ಮುಸ್ಲಿಮ್ಸ್ ಅವ್ರದ್ದು ಮಸೀದಿ ಇದೆಯಲ್ಲ, ಅಲ್ಲಿ ಹೋಗಿ ಅಂತರ ತಾಯ್ತಾ ಎಲ್ಲ ನಮ್ಮ ಆಂಟಿಗೆ ಹೊಡೆಸಿ, ಆಮೇಲೆ ತೆಂಗಿನಕಾಯಿಂದ ಅದೇನೋ ಸ್ಕ್ರೂನೋ ಮೊಳೆನೋ ಅಂತಾರಲ್ಲ ಗೈಸ್, ಅದನ್ನ ಚುಚ್ಚಿ ಅದನ್ನ ತಂದು ಮಡಗಿದ್ರು. ಯಾರ ಕೈಗೂ ಸಿಗಬಾರ್ದು ಅನ್ನೋ ಥರ ಮಡಗಬೇಕಲ್ವ ಗೈಸ್ ನಮ್ಮ ಮನೆಯವರು. ಇದು ಕಾಮಿಡಿ ಹೆಂಗೈತೆ ಅಂದರೆ, ಅದನ್ನ ಕೂತ್ಕೊಳ್ಳೋ ಜಾಗ ಮಡಗ್ಬಿಟ್ಟವ್ರೆ. ಏನೋ ಸೋಫಾ ಸೆಟ್ ಮೇಲೆ ಕೂತ್ಕೊಳ್ಳೋ ಜಾಗದಲ್ಲಿ ಮಡಗಿರೋದದು. ಅದು ಮಡಗಿದಾಗ ಮಕ್ಕಳು, ಅದೇ ಅವನ ಮಗ ಮತ್ತು ಇನ್ನೊಂದು ಯಾವುದೋ ಪಕ್ಕದ ಮನೆಯಿಂದ ಒಬ್ಬರು ಹುಡುಗಿ ಆಟಾಡಕ್ಕೆ ಗೊತ್ತಾಯಿದ್ಲು. ಆ ಹುಡುಗಿ ಮತ್ತು ಇವನು ಏನು ಮಾಡ್ಬಿಟ್ಟವ್ರೆ ಸೇರ್ಕೊಂಡು ಅದನ್ನ ಏನೋ ಸ್ಕ್ರೂನ ಬಿಚ್ಬಿಟ್ಟವ್ರೆ ತೆಂಗಿನಕಾಯಿಂದ. ಆಮೇಲೆ ಏನೂ ಆಗಿಲ್ಲ. ಅದಾದಮೇಲೆ ಏನೂ ಆಗಿಲ್ಲ ಗೈಸ್, ಪ್ರಾಂಪ್ಟಾಗಿ ಹೇಳ್ಬೇಕಂದ್ರೆ ಏನೂ ಆಗಿಲ್ಲ. ಅದು ಬಿಚ್ಚಿರೋದ್ರಿಂದ ಅದಾಗಿ ಒಂದು ತಿಂಗಳಾದ್ಮೇಲೆ ಸ್ಟಾರ್ಟ್ ಆಯಿತು ಮತ್ತೆ. ಅಲ್ಲಿವರೆಗೂ ಏನೂ ಇರಲಿಲ್ಲ. ಅದಾಗಿ ಒಂದು ತಿಂಗಳಿಂದ ಸ್ಟಾರ್ಟ್ ಆಯಿತು ಗೈಸ್ ಅದು. ಮತ್ತೆ ನಮ್ಮ ಅಜ್ಜಿಗೆ ಸ್ಟಾರ್ಟ್ ಆಯ್ತದು, ಇವ್ರಿಗಲ್ಲ ನಮ್ಮ ಅಜ್ಜಿಗೆ. ನಮ್ಮಮ್ಮ ಅದೇ ಲಾಸ್ಟ್ ಗೈಸ್, ಇನ್ನೊಂದ್ಸತ ಈ ಊರಿಗೆ ಬರಬಾರ್ದು ಕಣಪ್ಪ, ಈ ಥರ ವಿಷಯದಲ್ಲೆಲ್ಲ ನಡಿ ಹೊಟ್ಟೋಗಲ್ಲ ನಮ್ಮ ಮನೆಗೆ ಅಂದ್ಕೊಂಡು ಕರ್ಕೊಬಂದ್ಬಿಡ್ತು. ಆಮೇಲೆ ನಮ್ಮ ಅಮ್ಮಂಗೆ ಕೇಳಿದಾಗ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಕನೆಕ್ಟ್ ಇತ್ತು ಆಗ. ಫೋನಲ್ಲಿ ಮಾತಾಡ್ಬೇಕಾರೆ ಇಲ್ಲ ನಮ್ಮ ಅಕ್ಕನೇ ಈ ಥರ ಮಾಡ್ತಾರದಂತೆ ಅಂತ ನಮ್ಮಮ್ಮ ನಂಗೆ ಹೇಳಿದ್ರು. ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ, ಆದರೂ ಕೇಳಿಸ್ಕೊಂಡು ಏನೋ ಕುತೂಹಲ ಊದಲ್ವ ಅಂತ ಹೇಳಿದೆ. ಅದಕ್ಕೆ ಚೆನ್ನಾಗೈತಲ್ಲ, ಏನಿದು ಇದಕ್ಕಿದ್ದಂಗೆ ಮತ್ತೆ ಒಂದು ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗೋಯ್ತಲ್ಲ ಅಂತ ನಾನು ಕೇಳಿದೆ. ಅದೇನೋ ಗೊತ್ತಿಲ್ಲ ಕಣಪ್ಪ, ಆ ಥರ ಕೇಳಿದಾಗ ಆ ಥರ ಹೇಳ್ತಾವ್ರೆ, ಅದೇನು ನಿಜನೋ ಸತ್ಯನೋ ಅಂತ ಗೊತ್ತಿಲ್ಲ. ನಾನು ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗೋದೆ. ಮತ್ತೆ ಒಂದು 2 years ಆದಮೇಲೆ ಹೋದೆ ಮತ್ತೆ ಬ್ಯಾಕ್. 2 years ಅಲ್ಲಿವರೆಗೂ ನಾನು ಹೋಗೇ ಇಲ್ಲ ಊರೊಳಗೆ ಕಾಲೇ ಇಟ್ಟಿಲ್ಲ. ಇಲ್ಲೇ ಮೈಸೂರಲ್ಲೇ ಎಲ್ಲಿ ಎಕ್ಸಾಮು ಅಂದ್ಕೊಂಡು ಇಲ್ಲೇ ಇದ್ಬಿಟ್ಟಿದೆ. ಆಯಿತು ಸರಿ, ಅದು ಹೆಂಗೆ ಆಯ್ತದೆ ನೋಡ್ಕೊ ಬರೋದ ಅಂದ್ಬಿಟ್ಟು
ಹೋದೆ, ಏನೋ ಪ್ರೀತಿಯಿಂದಾಗ ಅಜ್ಜಿ ಕರೆದಿತ್ತಲ್ಲ ಅಂದ್ಬಿಟ್ಟು ಹೋಗಿದೆ ಗೈಸ್ ಅಷ್ಟೇ. ಅದೇ ಇದು ಅವತ್ತೊಂದು ದಿವಸ ಏನಾಗಿದೆ, ಯಾರು ಏನು ಜಾತ್ರೆಗಿದ್ರೆ ಏನೂ ಇರಲಿಲ್ಲ ಗೈಸ್. ಅವತ್ತು ಏನಾಗೈತೆ ಅಂದರೆ ಎಲ್ಲ ನಾರ್ಮಲ್ಲು, ಅಂದರೆ ನಮ್ಮ ಅಜ್ಜಿಗೆ ಕಾಟ ಕೊಡೋದಂತೂ ಇದ್ದಿದೆ. ಯಾರೋ ಅವ್ರ ಮಗಳು, ನಮ್ಮ ಅಜ್ಜಿ ನೈಟು ಏನು ಬೈಯೋದೇನು ನಮ್ಮ ದೊಡ್ಡಮ್ಮನಿಗೆ. ಅಂದರೆ ನಮಗೆ ನಮ್ಮ ಇಬ್ಬರು ಅಣ್ಣಂದಿರು, ಅವ್ರ ಅಮ್ಮ ನನಗೆ ದೊಡ್ಡಮ್ಮನೇ ಆಗಬೇಕು, ಅದಕ್ಕೆ ನಾನು ದೊಡ್ಡಮ್ಮ ಅಂತಲೇ ಕೂಗ್ತೀನಿ, ಹೇಳ್ತೀನಿ. ನಮ್ಮ ದೊಡ್ಡಮ್ಮನಿಗೆ ಬೈದಿದ್ದೇನು, ಅಯ್ಯೋ ನಾವು ಯಾಕಾರ ಬಂದ್ವಿ ಅಂತ ಮತ್ತೆ ನಾವು. ಅದಕ್ಕೆ ಗೈಸ್ ಒಂದು ಇನ್ನೇನು ಬಿಡು ಹೊತ್ತಿಗೆ ಬರೋದು ಬಂದ್ಬಿಟ್ಟಿದ್ವಿ, ಏನು ಹೋಗೋದು, ಇನ್ನೊಂದು ವಾರ ಇದ್ಬಿಟ್ಟು ಹೋದ್ರಾಯ್ತು ಅಂತ ನಾವು ಅಂದ್ಕೊಂಡ್ವಿ. ಸರಿ ಆಯಿತು ಅಂದ್ಬಿಟ್ಟು ಇದ್ವಿ ಗೈಸ್. ಅವತ್ತು ಸೆಕೆಂಡ್ ಡೇ ನಮ್ಮ ಮಾಮ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರುತ್ತೆ. ಬಂದು ಈ ಆಗಿದ ತಕ್ಷಣ ಅವ್ರ ಹೆಂಡ್ತಿ ಇರಲ್ವ ಗೈಸ್, ಅವ್ರ ಹೆಂಡ್ತಿ ಏನಾಗಾರೆ ಅಂದರೆ ಮಲಗಿದ್ರು ಅವ್ರ ಪಾಡಗೋರು. ಈ ಕಿಟಕಿ ರೂಮ್ ಅಂದರೆ ಕಿಟಕಿ ಪಕ್ಕದ್ದೇ ರೋಡ್ ಆ ಕಡೆಗೆ ಹೋದರೆ ಇದು ಕೊಟ್ಟೋಗ್ಬಿಡ್ತೀವಿ, ಅದು ಅದೇ ಕಾರ್ಡ್ ರೋಡ್ಗೆ. ಅಲ್ಲಿ ಆ ಕಡೆಯಿಂದ ಫುಲ್ಲು ಗೆಜ್ಜೆ ಸೌಂಡು ಗೈಸ್. ಆ ಕಡೆ ಒಬ್ಬರು ದೇವ್ರು ನಂಬ್ತಾರೆ ಅವರು, ಅದೇ ದೇವರೊಂದು ನಮ್ಮ ಇದು ಬರುತ್ತೆ ಅಂತ ಆಶ್ರಮದಿಂದ ಮೈ ಮೇಲೆ ಬರುತ್ತೆ ಅಂದ್ರಲ್ಲ, ಆ ಆಶ್ರಮದವ್ರು ಹೇಳಿರ್ತಾರೆ, ಗುರುಗಳು ಹೇಳಿರ್ತಾರೆ ಅವ್ರಿಗೆ, ಆ ಥರ ಬಂದರೆ ಏನಾರ ಇವರು ಈ ದೇವ್ರನ್ನ ನೆನೆಸ್ಕೊಳ್ಳಿ, ಇವ್ರು ದೇವ್ರನ್ನ ಸಾಂಗ್ನ ಮೊಬೈಲಲ್ಲಿ ಇಟ್ಕೊಳ್ಳಿ, ವಾಲ್ಪೇಪರ್ಗೆ ಹಾಕ್ಕೊಳ್ಳಿ, ಅದು ಇದು ಅಂತ ಏನೇನೋ ಹೇಳಿರ್ತಾರೆ, ನಂಗೆ ಗೊತ್ತಿಲ್ಲ. ಅವರು ಆ ಕೆಲಸ ನಾನು ಮಾಡ್ತಾರೆ. ಆದರೆ ನಾವು ಅದೇ ರೂಮಲ್ಲೇ ಮಲಗಿದೆ, ಆದರೆ ನನಗೆ ಗ್ಯಾಪ್ನ ಅಷ್ಟೊಂದಿರಲಿಲ್ಲ. ಅವರು ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ನನಗೆ ಗಾಬರಿ, ಈ ಥರ ಎಲ್ಲ ಆಗೈತಾ, ಎಷ್ಟೊಂದು ನಿದ್ದೆ ಹೋಗ್ಬಿಟ್ಟಿದ್ದ ನಾನು ನೈಟು ಅಂತ ನೋಡಿದ್ರೆ ಫುಲ್ಲು ಗಾಬರಿ ಗೈಸ್. ಅವರು ನಾಯಿ ಆ ಕಡೆಯಿಂದ ಬೊಗಳ್ಕ ಬರೋದಂತೆ, ಇವ್ರು ಕಿಟಕಿ ಗಂಟ ಆ ಸಾಂಗ್ ಪ್ಲೇ ಮಾಡಿದ ತಕ್ಷಣ ಅದು ಡೌನ್ ಓಡೋಗೋದು ಬೊಗಳ್ಕೊಂಡು. ಅಂದರೆ ನಾಯಿಗಳ ಕಣ್ಣಿಗೆ ದೆವ್ವ ಪೇಡೆ ಪಿಚಾಚಿ ಆತ್ಮಗಳೆಲ್ಲ ಕಾಣುತ್ತೆ ಅಂತಾರಲ್ಲ, ಅವೆಲ್ಲ ಕಾಣಿರಬೇಕು. ಕಾಣಿದಾಗ ಅವರು ಬೊಗಳ್ಕ ಬಂದವೆ ನಾಯಿಗಳು. ಅದನ್ನ ನೋಡಿ ಇವರು ಎದ್ರುಕೊಂಡು ಆ ಸಾಂಗ್ನ ಪ್ಲೇ ಮಾಡಿರೋದಕ್ಕೆ ಅದು ಓಡೋಗೈತೆ. ಅದ್ರ ಜೊತೆಗೆ ನಾಯಿ ಬೊಗಳ್ಕೊಂಡು ಹೋಗೈತೆ ಆ ಕಡೆ. ಅದೊಂದು ಸಿಗ್ನಲ್ ಗೈಸ್, ಇಲ್ಲಿಂದ ಅಷ್ಟು ದೂರ ಹೋಯ್ತು ಅಂತ ಒಂದು ಸಿಗ್ನಲ್, ಧೈರ್ಯ. ನಮ್ಗೆ ಸಮಾಧಾನ ಆಯಿತು ಅವಾಗ. ನಮಗೆ ಅಂದರೆ ಅಲ್ಲಿ ಯಾರು ಎಚ್ಚರ ಇದ್ದರೂ ಅವ್ರಿಗೆ ಸಮಾಧಾನ ಆಗಿರ್ತದೆ. ನನಗಂತೂ ಗೊತ್ತಿಲ್ಲ, ನಾನು ಯಾಕಂದರೆ ಅಷ್ಟೊಂದು ನಿದ್ದೆ ಹೋಗ್ಬಿಟ್ಟಿದೆ ಅವತ್ತು ಫುಲ್ಲು. ಅದಾದಮೇಲೆ ಒಂದು ದಿವಸ ಗೈಸ್, ನಮ್ಮ ಮಾವ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಅದ್ರ ನಾಳೆಗೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಮಾರ್ನಿಂಗ್ ಶಿಫ್ಟಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬಂದಾಗ ನನಗೆ ಸ್ಟಾರ್ಟ್ ಆಯಿತು. ಯಾವ ಥರ ಅಂದರೆ ಕಾಲು ಹಿಡ್ಕೊಬಿಡೋದು ಮಲಗಿದೆ ಅಂದರೆ ಒಂದು ಅರೌಂಡ್ ಫೋನ್ ಇರಲಿಲ್ಲ ಆಗ. ಟೈಮ್ ನೋಡೋದ ಅಂದರೆ ಫುಲ್ಲು ರೂಮೆಲ್ಲ ಡಾರ್ಕು, ಕತ್ಲೆ, ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ವಿ. ಅದು ಆಫ್ ಮಾಡಿದಾಗ ಏನೂ ಕಾಣಲ್ವಲ್ಲ, ಅದಕ್ಕೆ ನನಗೊಂದು ಭಯ, ಎಲ್ಲಿ ಏನು ಯಾರು ಹಿಡ್ದವ್ರೆ ಕಾಲು ಅಂತ. ಅದೇನೋ ತಿರ್ಗ್ಸೋಕ್ಕಾಯ್ತಲ್ಲ ಗೈಸ್ ಕಾಲನ್ನ, ಆ ಕಡೆಯಿಂದ ಈ ಕಡೆಗೆ ತಿರ್ಗ್ಸೋಕ್ಕಾಯ್ತಲ್ಲ ಕಾಲನ್ನ. ನನಗೆ ಫುಲ್ ಗಾಬರಿ, ಎಲ್ಲ ಚಡ್ಡಿಲೆಲ್ಲ ಬೇವ್ತ್ಕೊಬಿಟ್ಟಿದೆ ಗೈಸ್. ನಾನು ಅವತ್ತು ಅಷ್ಟೊಂದು ಭಯ ಹತ್ಕೊಬಿಟ್ಟಿತ್ತು ನನಗೆ. ಎಷ್ಟು ಇದಾಗಿತ್ತು ಅಂದರೆ ಅವತ್ತು ಕಾಲು ಲೆಫ್ಟ್ ಲೆಗ್, ಐ ಥಿಂಕ್ ಲೆಫ್ಟೇ ಇರಬೇಕು, ಲೆಫ್ಟಲ್ಲೇ ನನಗೆ ಕಾಲನ್ನ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡಿರೋ ಥರ. ಒಟ್ಟಿನಲ್ಲಿ ಅಲ್ಲಾಡ್ಸೋಕೆ ಆಯ್ತಾಯಿರಲಿಲ್ಲ. ರೈಟ್ ಅಲ್ಲಾಡ್ಸೋದಿತ್ತು, ಲೆಫ್ಟ್ ಅಲ್ಲಾಡ್ಸೋಕೆ ಆಯ್ತಾಯಿರಲಿಲ್ಲ ಕಾಲನ್ನ. ಬಟ್ ಆವಾಗ ನಾನು ನಮ್ಮ ಅತ್ತೆ ಹೇಳಿತ್ತು, ದೇವ್ರನ್ನ ಜ್ಞಾಪಿಸ್ಕೊಂಡು ಒಂದು ಸತ ಮನ್ಸಲ್ಲಿ ಹೇಳ್ಕೊಂಡೆ. ಆ ದೇವ್ರ ಫೋಟೋನೂ ಹಾಕ್ತೀನಿ, ಆ ದೇವ್ರ ಹೆಸರು ಹೇಳ್ತೀನಿ, ಅಜ್ಜಯ್ಯ ಅಂತ. ಅದು ಗೊತ್ತಿರಬೇಕು, ಯಾವ ಕಡೆ ತುಮಕೂರು ಸೈಡ್ ಇರೋರಿಗೆ ಗೊತ್ತಿರಬೇಕು ಆ ದೇವರು. ಅದು ತುಂಬ ಪವರ್ಫುಲ್ ಗಾಡ್ ಅಂತ ಹೇಳ್ತಾರೆ ಆ ಕಡೆ ಎಲ್ಲ. ಅಲ್ಲೆಲ್ಲ ದೆವ್ವ ಭೂತ ಹಿಡ್ದಿರೋರಿಗೆ ಅಲ್ಲಿ ಆ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ವಿಡಿಯೋ ಅಲ್ಲ, ಬಿಡ್ಸೋದು ಅಂತ ಹೇಳ್ತಾರೆ. ಬಟ್ ಅದು ಐ ಥಿಂಕ್ ನಾನು ಹೋಗಿಲ್ಲ. ನಾನು ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ, ಕ್ಲಿಪ್ಪು ಹಾಕ್ತೀನಿ, ಬೇಕಿದ್ರೆ ನೋಡಿ ಒಂದು ಸತ ಅದು, ಓಕೆನಾ. ಅದು ಜ್ಞಾಪಿಸ್ಕೊಂಡ ತಕ್ಷಣ ನನಗೆ ಸರಿ ಆಗೋಯ್ತು ಗೈಸ್. ಅದು ಕಾಲು ಹಿಡ್ದಿತ್ತಲ್ಲ, ಫ್ರೀ ಆಯಿತು ಒಟ್ಟು. ಆಮೇಲೆ ನಮ್ಮ ಮಾಮೂನ ಎಬ್ಬಿಸ್ಬಿಟ್ಟು ಒಂಚೂರು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಉಳ್ಳಾಡ್ಕೊಂಡು ಹಂಗೆ ಮಲ್ಕೊಬಿಟ್ಟೆ. ಅದಾದಮೇಲೆ ನಾಳೆ ನಾನೇನು ಹೇಳಲಿಲ್ಲ ಯಾರಿಗೂ, ಅದೇ ಥರ ಅಮ್ಮನಿಗಾಗಲಿ ಅಜ್ಜಿಗಾಗಲಿ ಯಾರಿಗೂ ಹೇಳಲಿಲ್ಲ. ಸುಮ್ಮನೆ ಯಾಕೆ ಗಾಬರಿ ಪಡ್ಕೋತಾರೆ, ಸುಮ್ಮನೆ ಯಾಕೆ ಹೇಳಲಿ ಅಂತ ನಾನು ಸುಮ್ಮನಾಗೋದೆ.
ಆಮೇಲೆ ಸುಮ್ಮನೆ ಅದೊಂದು ಗಾಬರಿ ತಗೊಂಡು ಇವರು ಅದು ಯಾಕಾರ ಬಂದು ನೀನು ಹೇಳೋದಲ್ವ ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ಸುಮ್ಮನೆ ಬೈಯೋದು ಅವೆಲ್ಲ ಬೇಡ. ಹಾಂ, ಅದಕ್ಕೋಸ್ಕರ ನಾನು ಏನೂ ಹೇಳೋಕ್ಕೂ ಹೋಗಲಿಲ್ಲ. ಅದಾದಮೇಲೆ ಇನ್ಸಿಡೆಂಟ್ ಆದಮೇಲೆ ಗೈಸ್ ಇಲ್ಲಿವರೆಗೂ ಆ ಥರ ಏನೂ ನಡೆದಿಲ್ಲ. ಅದೇ ಲಾಸ್ಟು ನನ್ನ ಜೊತೆ ನಡೆದಿರೋದಂದರೆ. ಆಮೇಲೆ ಇನ್ನೊಂದು ಕಡೆ ನಡೆದಿದೆ, ಮಂಗಳೂರಲ್ಲಿ ಒಂದು ಸತ ಹೋದಾಗ ಟ್ರಿಪ್ಪಿಗೆ. ಅದನ್ನೂ ಒಂದು ಸೀರೀಸ್ ಬೇಕು ಅಂದರೆ, ಅದು ಸೀರೀಸ್ ಅಲ್ಲ, ಒಂದು ವೀಡಿಯೋ ಬೇಕು ಅಂದರೆ ಹೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂತ ಮಂಗಳೂರು ಅಂತ ಟೈಪ್ ಮಾಡಿ. ಅದಾದಮೇಲಿಂದ ಗೈಸ್ ಅದಾದ 2ನೇ ದಿವಸಕ್ಕೆ ನಾವು ಮೈಸೂರಿಗೆ ಬಂದ್ಬಿಟ್ವಿ. ಮೈಸೂರಿಗೆ ಬಂದಾದಮೇಲೆ ಆ ಕಡೆ ಏನು ಹೋಗಲಿಲ್ಲ. ಇನ್ನು 3 ಇಯರ್ಸ್ ಹೋಗಲಿಲ್ಲ, ಯಾಕಂದರೆ SSLC ಗಂಟ ಹೋಗಲಿಲ್ಲ. 8th 9th 10th ಅಲ್ವಾ, 3 ವರ್ಷ ಹೋಗಿರಲಿಲ್ಲ ಅಲ್ಲಿ. ಅದಾದಮೇಲೆ 10th ರಜಾ ಇದ್ದಾಗಲೇ ಹೋಗಿದ್ದಿದ್ದು ಗೈಸ್ ನಾವು. ಅದಾದಮೇಲೆ ರಜದಲ್ಲೇ ಹೋಗಿದ್ದು ಗೈಸ್. ಅದು ಏನು ಗುರು ನಿಂಬೆಹಣ್ಣು ಹಿಂಗೆ ಕೊಡ್ತಾರೆ. ಆದಮೇಲೆ ರಜದಲ್ಲೇ, ಆಮೇಲೆ ಫುಲ್ ಡೆವಲಪ್ಮೆಂಟ್ ಆಗೋಗಿತ್ತು. ನಾನೇ ಗಾಬರಿ ಆಗೋದೆ. ಆ ಕಾಡಲ್ಲೆಲ್ಲ ಜಾಗ ತಗೊಂಡು, ಜಾಗ ಯಾರ್ಯಾರ್ದು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮನೆಯೆಲ್ಲ ಕನ್ಸ್ಟ್ರಕ್ಟ್ ಆಗೋಗಿತ್ತು. ಅಂದರೆ ಅರ್ಧಕ್ಕರ್ಧ ಕನ್ಸ್ಟ್ರಕ್ಟ್ ಆಗೋಗಿತ್ತು. ಅಲ್ಲೇನಿನ್ನು ಯಾವ ದೆವ್ವ ಭೂತ ಏನೂ ಇಲ್ಲ ಅಲ್ಲಿ. ಈಗ ಆರಾಮಾಗಿ ನೆಮ್ಮದಿಯಾಗಿ ಅವರೇ ಮನೇಲಿ, ನಮ್ಮ ಅಜ್ಜಿ ಊರಲ್ಲಿ ಎಲ್ಲರೂ. ಸರಿ ಗೈಸ್, ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ನಿಮಗೆ, ಈ ಕಂಟೆಂಟ್ ಹಾರರ್ ಕಂಟೆಂಟ್ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಕಂಟೆಂಟ್ ವಿಡಿಯೋನಲ್ಲಿ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.